ಅವರು ಹೇಳಿದಂಥ ರೀತಿಯಲ್ಲಿ ಪ್ರಥಮವಾಗಿ ಅವರೇ ಇವತ್ತು ಆಶೀರ್ವಚನವನ್ನು ನಮ್ಮೆಲ್ಲರಿಗೆ ನೀಡತಕ್ಕಂಥದ್ರ ಮುಖಾಂತರ ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳು ಈ ಭಾಗದಲ್ಲಿ ದೊರಕಬೇಕು ಅಂತಕ್ಕಂಥ ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಪ್ರಥಮವಾಗಿ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಧಾರ್ಮಿಕ ವೇದಿಕೆಯಲ್ಲಿ ಮತ್ತೊಬ್ಬ ಪರಮ ಪೂಜ್ಯ ಸ್ವಾಮೀಜಿಯವರು ಪುತ್ತಿಗೆ ಮಠದ ಉಡುಪಿ ಕ್ಷೇತ್ರದ ಪೂಜ್ಯ ಶ್ರೀ ಡಾಕ್ಟರ್ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಯಡಿಯೂರಪ್ಪನವರಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ನಮ್ಮ ಮತ್ತೊಬ್ಬ ಲೋಕಸಭೆಯ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಉಪಸ್ಥಿತರಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿಕ್ಕೆ ಹಲವಾರು ಪ್ರಮುಖರು ಈ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಅದರ ಜೊತೆಯಲ್ಲಿ ಮಠದ ಹಲವಾರು ಹಿರಿಯರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಮಠಕ್ಕೆ ಅತ್ಯಂತ ಭಕ್ತಿಯಿಂದ ತಮ್ಮ ಜೀವನದಲ್ಲಿ ನಡವಳಿಕೆಯನ್ನು ಹೊಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ಬರಲೇಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿದರು. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಭೋಜೇಗೌಡರು ಮೊದಲಿಂದ ಸ್ವಲ್ಪ ಈ ಒಂದು ಕ್ಷೇತ್ರಕ್ಕೆ ಭಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ಈ ಮಠದ ಶಿಷ್ಯ ಅಂತಕ್ಕಂಥದ್ದನ್ನು ಹೇಳ್ತೀನಿ ಪರಮ ಪೂಜ್ಯರಿಗೆ. ಅವರು ಸಹ ನನಗೆ ಪರಮ ಪೂಜ್ಯರು ನನಗೆ ತಾಕೀತು ಮಾಡಿದ್ದಾರೆ, ನೀವು ಬರಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಾರೆ. ಹಲವಾರು ಶಾಸಕ ಮಿತ್ರರುಗಳು ವೇದಿಕೆ ಮೇಲಿದ್ದಾರೆ. ಹರೀಶ್ ಅವರು ಹರಿಹರದ, ಹಾಗೆ ಸಂಗಮೇಶ್ವರ್ ಅವರು ಎಲ್ಲರೂ ಇದ್ದಾರೆ. ನಮ್ಮ ಶಾರದಾ ಪುರಿಯನಾಯಕ್ ಇದ್ದಾರೆ. ಎಲ್ಲರ ಹೆಸರನ್ನ ನಾನು ಹೇಳಲಿಕ್ಕೆ ಹೋಗಿದೆ. ಪ್ರಥಮವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರು ಯಾವೊಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಇದ್ದಂಥದ್ದು 3 ಯಾವೊಂದು ಸ್ಟೀಲ್ ಪ್ಲಾಂಟ್ಗಳಿತ್ತು. ಅದರಲ್ಲಿ ಈ ಒಂದು ಉಕ್ಕಿನ ಕಾರ್ಖಾನೆ ಕೃಷ್ಣರಾಜ ಒಡೆಯರ್ ಅವರ ಒಂದು ದೂರದೃಷ್ಟಿಯಿಂದ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಈ ಒಂದು ಕಾರ್ಖಾನೆಯನ್ನು ಏನು ಪ್ರಾರಂಭ ಮಾಡಿದ್ರು. ಕೇವಲ 3 ಕಾರ್ಖಾನೆಗಳಿತ್ತು. ಒಂದು ಟಾಟಾ ಸಂಸ್ಥೆಯವರಿಂದ, ಇನ್ನೊಂದು ವೆಸ್ಟ್ ಬೆಂಗಾಲ್ನಲ್ಲಿ. ಪರಮ ಪೂಜ್ಯರು ಇವತ್ತೇನು ನನಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಪರಮ ಪೂಜ್ಯರು ಮಠದಿಂದ ಈ ಭಾಗದ ಕಾರ್ಮಿಕರ ಬದುಕಿಗೆ ನನ್ನ ಒಂದು ಮಠದಿಂದ ಆದಷ್ಟು ಮಠದ ಭಕ್ತರಿಂದ ಹಣವನ್ನು ಸಂಗ್ರಹ ಮಾಡಿ 5 ಕೋಟಿಗಳನ್ನು ಈ ಒಂದು ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಅವರಲ್ಲಿರ್ತಕ್ಕಂಥ ಸಮಾಜದ ಒಂದು ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ಅವರಲ್ಲಿ ಇದ್ದಂಥ ಕಳಕಳಿ ಏನು ಅಂತಕ್ಕಂಥದ್ದನ್ನ ಇವತ್ತು ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ಒಂದು ಪರಮ ಪೂಜ್ಯರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ನಾವು ಸರಿಸಾಟಿಯಾಗಿ ಮುನ್ನುಗ್ತಾ ಇದ್ದೇವೆ. ಖಾಸಗಿ ಕಾರ್ಖಾನೆಗಳಿಗೆ ನಾವು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ನೀಡ್ತೇವೆ.
ಹಲವಾರು ರೀತಿಯ PLI ಸ್ಕೀಮ್ಗಳನ್ನು ಕೊಡ್ತಾ ಇದ್ದೇವೆ. ಆದರೆ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ನಮ್ಮ CPSE ಯೂನಿಟ್ಗಳೇನಿದೆ, ಈಗ ನನ್ನ ಒಂದು ಉದಾಹರಣೆಗೆ ಹೇಳೋದಾದರೆ ಹೆವಿ ಇಂಡಸ್ಟ್ರಿ ಇಲಾಖೆಯಲ್ಲಿ, ಬೃಹತ್ ಕೈಗಾರಿಕಾ ಇಲಾಖೆಯಲ್ಲಿ ಸುಮಾರು 40 CPSE ಯೂನಿಟ್ಗಳಿತ್ತು, ಸರ್ಕಾರದ ಯೂನಿಟ್ಗಳು. ಇವತ್ತು ಹಲವಾರು ವರ್ಷಗಳ ಈ ಒಂದು ದಿನವನ್ನೇನು ಕಳೆದಿದ್ದೇವೆ ಸ್ವಾತಂತ್ರ್ಯ ಬಂದ ನಂತರ, ಸುಮಾರು 100ಕ್ಕೆ 85-90 ಭಾಗ CPSE ಯೂನಿಟ್ಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಈ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟನ್ನು ಸಹ 2016-17ರಲ್ಲೇ ಕಾರ್ಖಾನೆ ನಡೆಯೋದು ಕಷ್ಟ ಅಂತ ಹೇಳಿ ಕಾರ್ಖಾನೆಯನ್ನ ಖಾಸಗಿಯವರಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ನಲ್ಲಿ, ಕೇಂದ್ರದಲ್ಲಿ ಈ ಒಂದು ಕಾರ್ಖಾನೆಯನ್ನು ಮುಚ್ಚಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಾನು ಈ ಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಈ ಸರ್ಕಾರ ರಚನೆ ಆದ ನಂತರ ನಾನು ಮಂತ್ರಿ ಆದ ಮೇಲೆ ಹಲವಾರು ಬಾರಿ ಬಂದು ಈ ಕಾರ್ಖಾನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ, ಕೇಂದ್ರ ಸರ್ಕಾರದ ಬರುವ ಭಾನುವಾರ ಬಜೆಟ್ನ ಒಂದು ಮಂಡನೆ ಏನಿದೆ, 2026-27ನೇ ಸಾಲಿನ ಆರ್ಥಿಕ ಅವಯವವನ್ನು ಮಂಡನೆಯನ್ನು ಮಾಡ್ತಾರೆ, ಅವಯವನ್ನ ಇಲ್ಲಿ ಬಜೆಟ್ನಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಈಗೇನು ಕಾರ್ಖಾನೆಗಳನ್ನು ಮುಚ್ಚಬೇಕು ಅಂತ ಮಾಡಿದ್ದಾರೆ, ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಮತ್ತೆ ಪುನಃ ಅದನ್ನು ರಿವರ್ಸ್ ಮಾಡತಕ್ಕಂಥದ್ದು ಕಷ್ಟ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ಮಂತ್ರಿ ಆದ ಮೇಲೆ ಬಹುಶಃ 3 ಬಾರಿ ಬಂದಿದ್ದೇನೆ ಭದ್ರಾವತಿಗೆ, ಸಭೆಗಳನ್ನು ಮಾಡಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.